ಹಾಯ್ ಫ್ರೆಂಡ್ಸ್, ಇದು ತಿರುಪತಿಗೆ ಹೋಗೋ ಒಂದು ದಾರಿ. ಸೊ ದಾರಿಯಲ್ಲಿ ಒಂದು 160 ಕಿಲೋಮೀಟ್ರ್ ಇದೆ ಇನ್ನೂ ತಿರುಪತಿಗೆ. ಅಲ್ಲಿ ಫ್ರೀ ಮೀಲ್ ಫಾರ್ ಟ್ರಾವೆಲರ್ಸ್ ಅಂತ ಹಾಕಿದ್ದಾರೆ. ಏನಂದರೆ ಇಲ್ಲಿ ಒಂದು ದೇವಸ್ಥಾನ ಇದೆ, ನಿತ್ಯ ಅನ್ನದಾನಂ ಅಂತಂದು ಹಾಕಿದ್ದಾರೆ. ಜಸ್ಟ್ ನಾವು ಸಹ ಇಲ್ಲಿ ಊಟ ಮಾಡಿದ್ವಿ, ಉಚಿತವಾಗಿ ಊಟ ಇತ್ತು. ಪಲಾವ್ ಇತ್ತು, ಮತ್ತು ಅನ್ನ ಸಾಂಬಾರಿತ್ತು, ಪಾಯಸ ಇತ್ತು, ತುಂಬ ಸೊಗಸಾಗಿತ್ತು. ದಿನಲ್ಲೂ 150 ಜನ ಊಟ ಮಾಡ್ತಾರೆ. ಏನು ಇಲ್ಲಿ ದೇವಸ್ಥಾನ ಇದೆ, ದೇವಿ ಗುಡಿ, ಮರಿಯಮ್ಮ ದೇವಿ ಗುಡಿ. ಇವರೇ ವ್ಯಕ್ತಿ ನಿತ್ಯ ಅನ್ನದಾನ ಮಾಡ್ತಾರೆ. ಸರ್, ನಿಮ್ಮ ಹೆಸರು? ಧನಂಜಯ. ಕನ್ನಡ ಬರುತ್ತಾ? ಸ್ವಲ್ಪ ಬರುತ್ತೆ ಸರ್. ಸರ್, ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ಸರ್? 6 ಇಯರ್ಸಿಂದ. ಅಂದರೆ ನೀವೇ ಸ್ವಂತವಾಗಿ ನೀವು ಮತ್ತು ಅಕ್ಕ ಇಬ್ಬರು ಸೇರಿ ಮಾಡ್ತೀರಾ? ಓಕೆ. ವೈಫ್ ಆ್ಯಂಡ್ ಹಸ್ಬೆಂಡ್. ಓಕೆ. ನಿಮ್ಮ ಸ್ವಂತ ಸೇವಾ, ಯಾವುದೋ ರೀತಿ ಯಾರ ಹತ್ರನೂ ದೇಣಿಗೆ ತೊಗೊಳಲ್ಲ? ಓಕೆ. ಯಾರು ಮಾಡ್ತಾರೆ ಅವ್ರ ಇಚ್ಛೆ ಪ್ರಕಾರ. ದಿನ ಎಷ್ಟು ಜನ ಊಟ ಮಾಡ್ತಾರೆ ಸರ್? 150 ಜನ ದಿನ ಊಟ ಮಾಡ್ತಾರೆ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಏನು ಒಳಗಡೆ ಕೊಠಡಿ ಇದೆ. ಸೊ ತುಂಬ ಜನ ನಡ್ಕೊಂಡು ತಿರುಪತಿಗೆ ಹೋಗ್ತಾ ಇರ್ತಾರೆ. ಸೊ ಅಂಥವ್ರಿಗೂ ಸಹ ಇಲ್ಲಿ ರಾತ್ರಿ ಊಟ ಇರುತ್ತೆ, ಮತ್ತು ಇಲ್ಲೇ ಅವರು ವಸತಿ ಮಾಡಿ ಮತ್ತು ತಿರುಪತಿ ದರ್ಶನಕ್ಕೆ ಹೋಗ್ಬೋದು. ಸೊ ತೆಲುಗುನಲ್ಲಿ ಇದು ಮೆನ್ಷನ್ ಮಾಡಿದ್ದಾರೆ. ಬನ್ನಿ, ಈ ದಾರಿಯಲ್ಲಿ ಹೋಗ್ತಿದ್ರೆ ಇಲ್ಲಿ ಬಂದುಬಿಟ್ಟು ಪ್ರಸಾದ ತೊಗೊಳ್ಳಿ. ತುಂಬ ಟೇಸ್ಟಿಯಾಗಿತ್ತು. ನಾನು ಅದೇ ಹೇಳಿದೆ, ಪಾಯಸ, ಪಲಾವು ತುಂಬ ಟೇಸ್ಟಿಯಾಗಿತ್ತು. ಇಲ್ಲಿ ಯಾರು ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಸಹ ಒಂದು ನಾರ್ಮಲ್ ರೆಗ್ಯುಲರ್ ಸ್ಯಾಲ್ರಿ ಕೊಡ್ತಾರೆ. ಸೊ ಈ ಥರ ಮಾಡುವಂಥದ್ದು ಇವ್ರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.